ಸಿದ್ದರಾಮಯ್ಯ ಮಗ ತಂದೆಯನ್ನ ಸಮರ್ಥನೆ ಮಾಡಿಕೊಂಡಿದ್ರು. 5 ವರ್ಷ ಅವರೇ ಸಿಎಂ ಅಂತ ಹೇಳಿದ್ರು. ಆ ಹೇಳಿಕೆ ಕೊಟ್ಟು ಹತ್ತಿರ ತಿಂಗಳಾಗ್ತಾ ಬಂತು. ಅದರ ಬಿಸಿ ಇನ್ನೂ ಕೂಡ ತಣ್ಣಗಾಗಿಲ್ಲ. ಈಗಂತದ್ದೇನಾಯ್ತು ನೀವೇ ನೋಡ್ಕೊಂಬನ್ನಿ. ಸಿದ್ದು ಸೇನೆ ವಿರುದ್ಧ ಕೆರಳಿದ ಬಂಡೆ ಬಳಗ, ಯತೀಂದ್ರ ವಿರುದ್ಧ ಗುಡುಗಿದ ರವಿ ಗಣಿಗ. ಕಾಂಗ್ರೆಸ್ನಲ್ಲಿ ಯತೀಂದ್ರ ವಿರುದ್ಧ ಅಸಮಾಧಾನ ಮತ್ತೆ ಸ್ಫೋಟಗೊಂಡಿದೆ. ಯತೀಂದ್ರ ಅವರೇ ನಮಗೆ ಹೈಕಮಾಂಡ್ ನಮಗೆ ನೋಟಿಸ್ ಕೊಡಬಹುದು, ಹೈಕಮಾಂಡ್ಗೆ ನಾವು ನೋಟಿಸ್ ಕೊಡಲು ಸಾಧ್ಯವಿಲ್ಲ ಅಂತ ಸಿದ್ದು ಪುತ್ರನ ಬಗ್ಗೆ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಲೇವಡಿ ಮಾಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ನೋಟಿಸ್ ಕೊಡಲ್ಲ. ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳಿದ್ದಾರೆ ಯತೀಂದ್ರ ಅವರು ನಮ್ಮ ಹೈಕಮಾಂಡ್ ಅಂತ. ನಾನು ಅದನ್ನೇ ಪುನರ್ ಉಚ್ಚರಿಸ್ತೀನಿ. ಹೈಕಮಾಂಡ್ ಹೇಳಬೇಕು ಅವರು. ಆದ್ದರಿಂದ ಅದ್ರ ಬಗ್ಗೆ ಜಾಸ್ತಿ ಕಮೆಂಟ್ ಮಾಡೋದು ಉಪಯೋಗ ಇಲ್ಲ. ಆಮೇಲೆ ಟಿ ವಿಯಲ್ಲಿ ಮಾತಾಡಿದ ತಕ್ಷಣ ಯಾರೂ ಚೇಂಜ್ ಆಗಲ್ಲ, ಟಿ ವಿಯಲ್ಲಿ ಮಾತಾಡ್ತಿಲ್ಲ ಅಂದರೆ ಉಳ್ಕೊಳ್ಳೋದು ಇಲ್ಲ. ಅವ್ರು ನಮ್ಮ ಹೈಕಮಾಂಡ್ ಅಲ್ಲ, ಅವ್ರು ಕೊಡೋಕ್ಕಾಗಲ್ಲ. ಅಲ್ಲಲ್ಲ ಇಲ್ಲಪ್ಪ, ವೆರಿ ಸೀರಿಯಸ್ ಆಗಿ ಹೇಳ್ತೇನೆ. ಅವರು ನಮ್ಮ ಹೈಕಮಾಂಡು, ಅವ್ರು ಅದರಿಂದ ನಾವು ಕೊಡೋದಕ್ಕಾಗಲ್ಲ. ಅವ್ರಿಗೆ 100% ಒಪ್ಕೋತೀವಿ. ಒಪ್ಕೊಂಡಿದ್ದು ಯಾವ ಥರ ನಾನು ಹೇಳೋಕ್ಕಾಗತ್ತ. ಡಿಕೆಶಿ ಸಿಎಂ ಆಗೋದನ್ನ ತಪ್ಪಿಸೋಕ್ಕಾಗಲ್ಲ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು, ಆಗ್ತಾರೆ ಅನ್ನೋದು ಇವತ್ತಿಗೂ ಕೂಡ ಅದರಲ್ಲೇನು ಎರಡು ಮಾತು ಚೇಂಜ್ ಇಲ್ಲ. ಟ್ರಿಪ್ ಹೋಗೋದು, ರೆಸಾರ್ಟ್ಗೆ ಹೋಗೋದು, 4 ಜನ MLAಗಳು ಕೂತು ಊಟ ಮಾಡೋದ್ರಿಂದ ಮುಖ್ಯಮಂತ್ರಿಗಳು ಬದಲಾವಣೆನೂ ಆಗಲ್ಲ. ಫಾರಿನ್ಗೆ ಹೋಗಿದ ತಕ್ಷಣ ವಾಪಸ್ ಬಂದವ್ರು ಮುಖ್ಯಮಂತ್ರಿ ಉಳಿಸೋಕ್ಕೂ ಆಗಲ್ಲ, ಇಲ್ಲ ಮುಖ್ಯಮಂತ್ರಿ ಚೇಂಜ್ ಮಾಡೋಕ್ಕೂ ಆಗಲ್ಲ. ಮೌನಕ್ಕೆ ಶರಣಾದ ಸಿಎಂ ಪುತ್ರ ಯತೀಂದ್ರ. ರವಿ ಗಣಿಗ ಅವರು ಡಿ ಕೆ ಶಿವಕುಮಾರ್ ಈಗ ಈ ವಿಚಾರವಾಗಿ ನಾನು ಉತ್ತರ ಕೊಟ್ಕೊಂಡೇ ಬರ್ತಿದ್ದೀನಿ. ಮತ್ತೆ ಈ ವಿಚಾರ ಕೇಳಬೇಡಿ. ಸೊ ಇದ್ರ ವಿಚಾರವಾಗಿ ಏನು ನಾನು ಹೇಳೋದಕ್ಕೆ ಇಲ್ಲ, ಈ ವಿಚಾರವಾಗಿ ಸಾಕು, ಮುಗಿತೀನಿ. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ಕಾಳಗ ಜೋರಾಗಿತ್ತು. ಯತೀಂದ್ರಿಗೆ ನೋಟಿಸ್ ಕೊಡದೇ ಇದ್ದದಕ್ಕೆ ಡಿಕೆಶಿ ಆಪ್ತರು ಕೆರಳಿರೋದಂತೂ ನಿಜ. ಆನಂದ್ ರಿಪಬ್ಲಿಕ್ ಕನ್ನಡ, ಮಂಡ್ಯ. ಸಿದ್ದರಾಮಯ್ಯ ಮಗ ತಂದೆಯನ್ನ ಸಮರ್ಥನೆ ಮಾಡಿಕೊಂಡಿದ್ರು. 5 ವರ್ಷ ಅವರೇ ಸಿಎಂ ಅಂತ ಹೇಳಿದ್ರು. ಆ ಹೇಳಿಕೆ ಕೊಟ್ಟು ಹತ್ತಿರ ತಿಂಗಳಾಗ್ತಾ ಬಂತು. ಅದರ ಬಿಸಿ ಇನ್ನೂ ಕೂಡ ತಣ್ಣಗಾಗಿಲ್ಲ. ಈಗಂತದ್ದೇನಾಯ್ತು ನೀವೇ ನೋಡ್ಕೊಂಬನ್ನಿ. ಸಿದ್ದು ಸೇನೆ ವಿರುದ್ಧ ಕೆರಳಿದ ಬಂಡೆ ಬಳಗ, ಯತೀಂದ್ರ ವಿರುದ್ಧ ಗುಡುಗಿದ ರವಿ ಗಣಿಗ. ಕಾಂಗ್ರೆಸ್ನಲ್ಲಿ ಯತೀಂದ್ರ ವಿರುದ್ಧ ಅಸಮಾಧಾನ ಮತ್ತೆ ಸ್ಫೋಟಗೊಂಡಿದೆ. ಯತೀಂದ್ರ ಅವರೇ ನಮಗೆ ಹೈಕಮಾಂಡ್ ನಮಗೆ ನೋಟಿಸ್ ಕೊಡಬಹುದು, ಹೈಕಮಾಂಡ್ಗೆ ನಾವು ನೋಟಿಸ್ ಕೊಡಲು ಸಾಧ್ಯವಿಲ್ಲ ಅಂತ ಸಿದ್ದು ಪುತ್ರನ ಬಗ್ಗೆ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಲೇವಡಿ ಮಾಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ನೋಟಿಸ್ ಕೊಡಲ್ಲ. ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳಿದ್ದಾರೆ ಯತೀಂದ್ರ ಅವರು ನಮ್ಮ ಹೈಕಮಾಂಡ್ ಅಂತ. ನಾನು ಅದನ್ನೇ ಪುನರ್ ಉಚ್ಚರಿಸ್ತೀನಿ. ಹೈಕಮಾಂಡ್ ಹೇಳಬೇಕು ಅವರು. ಆದ್ದರಿಂದ ಅದ್ರ ಬಗ್ಗೆ ಜಾಸ್ತಿ ಕಮೆಂಟ್ ಮಾಡೋದು ಉಪಯೋಗ ಇಲ್ಲ. ಆಮೇಲೆ ಟಿ ವಿಯಲ್ಲಿ ಮಾತಾಡಿದ ತಕ್ಷಣ ಯಾರೂ ಚೇಂಜ್ ಆಗಲ್ಲ, ಟಿ ವಿಯಲ್ಲಿ ಮಾತಾಡ್ತಿಲ್ಲ ಅಂದರೆ ಉಳ್ಕೊಳ್ಳೋದು ಇಲ್ಲ. ಅವ್ರು ನಮ್ಮ ಹೈಕಮಾಂಡ್ ಅಲ್ಲ, ಅವ್ರು ಕೊಡೋಕ್ಕಾಗಲ್ಲ. ಅಲ್ಲಲ್ಲ ಇಲ್ಲಪ್ಪ, ವೆರಿ ಸೀರಿಯಸ್ ಆಗಿ ಹೇಳ್ತೇನೆ. ಅವರು ನಮ್ಮ ಹೈಕಮಾಂಡು, ಅವ್ರು ಅದರಿಂದ ನಾವು ಕೊಡೋದಕ್ಕಾಗಲ್ಲ. ಅವ್ರಿಗೆ 100% ಒಪ್ಕೋತೀವಿ. ಒಪ್ಕೊಂಡಿದ್ದು ಯಾವ ಥರ ನಾನು ಹೇಳೋಕ್ಕಾಗತ್ತ. ಡಿಕೆಶಿ ಸಿಎಂ ಆಗೋದನ್ನ ತಪ್ಪಿಸೋಕ್ಕಾಗಲ್ಲ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು, ಆಗ್ತಾರೆ ಅನ್ನೋದು ಇವತ್ತಿಗೂ ಕೂಡ ಅದರಲ್ಲೇನು ಎರಡು ಮಾತು ಚೇಂಜ್ ಇಲ್ಲ. ಟ್ರಿಪ್ ಹೋಗೋದು, ರೆಸಾರ್ಟ್ಗೆ ಹೋಗೋದು, 4 ಜನ MLAಗಳು ಕೂತು ಊಟ ಮಾಡೋದ್ರಿಂದ ಮುಖ್ಯಮಂತ್ರಿಗಳು ಬದಲಾವಣೆನೂ ಆಗಲ್ಲ. ಫಾರಿನ್ಗೆ ಹೋಗಿದ ತಕ್ಷಣ ವಾಪಸ್ ಬಂದವ್ರು ಮುಖ್ಯಮಂತ್ರಿ ಉಳಿಸೋಕ್ಕೂ ಆಗಲ್ಲ, ಇಲ್ಲ ಮುಖ್ಯಮಂತ್ರಿ ಚೇಂಜ್ ಮಾಡೋಕ್ಕೂ ಆಗಲ್ಲ. ಮೌನಕ್ಕೆ ಶರಣಾದ ಸಿಎಂ ಪುತ್ರ ಯತೀಂದ್ರ. ರವಿ ಗಣಿಗ ಅವರು ಡಿ ಕೆ ಶಿವಕುಮಾರ್ ಈಗ ಈ ವಿಚಾರವಾಗಿ ನಾನು ಉತ್ತರ ಕೊಟ್ಕೊಂಡೇ ಬರ್ತಿದ್ದೀನಿ. ಮತ್ತೆ ಈ ವಿಚಾರ ಕೇಳಬೇಡಿ. ಸೊ ಇದ್ರ ವಿಚಾರವಾಗಿ ಏನು ನಾನು ಹೇಳೋದಕ್ಕೆ ಇಲ್ಲ, ಈ ವಿಚಾರವಾಗಿ ಸಾಕು, ಮುಗಿತೀನಿ. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ಕಾಳಗ ಜೋರಾಗಿತ್ತು. ಯತೀಂದ್ರಿಗೆ ನೋಟಿಸ್ ಕೊಡದೇ ಇದ್ದದಕ್ಕೆ ಡಿಕೆಶಿ ಆಪ್ತರು ಕೆರಳಿರೋದಂತೂ ನಿಜ. ಆನಂದ್ ರಿಪಬ್ಲಿಕ್ ಕನ್ನಡ, ಮಂಡ್ಯ. ಸಿದ್ದರಾಮಯ್ಯ ಮಗ ತಂದೆಯನ್ನ ಸಮರ್ಥನೆ ಮಾಡಿಕೊಂಡಿದ್ರು. 5 ವರ್ಷ ಅವರೇ ಸಿಎಂ ಅಂತ ಹೇಳಿದ್ರು. ಆ ಹೇಳಿಕೆ ಕೊಟ್ಟು ಹತ್ತಿರ ತಿಂಗಳಾಗ್ತಾ ಬಂತು.
ಅದರ ಬಿಸಿ ಇನ್ನೂ ಕೂಡ ತಣ್ಣಗಾಗಿಲ್ಲ. ಈಗಂಥದ್ದೇನಾಯ್ತು ನೀವೇ ನೋಡ್ಕೊಂಬನ್ನಿ. ಸಿದ್ದು ಸೇನೆ ವಿರುದ್ಧ ಕೆರಳಿದ ಬಂಡೆ ಬಳಗ. ಯತೀಂದ್ರ ವಿರುದ್ಧ ಗುಡುಗಿದ ರವಿ ಗಣಿಗ. ಕಾಂಗ್ರೆಸ್ನಲ್ಲಿ ಯತೀಂದ್ರ ವಿರುದ್ಧ ಅಸಮಾಧಾನ ಮತ್ತೆ ಸ್ಫೋಟಗೊಂಡಿದೆ. ಯತೀಂದ್ರ ಅವರೇ ನಮಗೆ ಹೈಕಮಾಂಡ್ ನಮಗೆ ನೋಟಿಸ್ ಕೊಡಬಹುದು. ಹೈಕಮಾಂಡ್ಗೆ ನಾವು ನೋಟಿಸ್ ಕೊಡಲು ಸಾಧ್ಯವಿಲ್ಲ ಅಂತ ಸಿದ್ದು ಪುತ್ರನ ಬಗ್ಗೆ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಲೇವಡಿ ಮಾಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ನೋಟಿಸ್ ಕೊಡಲ್ಲ. ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳಿದ್ದಾರೆ ಯತೀಂದ್ರ ಅವರು ನಮ್ಮ ಹೈಕಮಾಂಡ್ ಅಂತ. ನಾನು ಅದನ್ನೇ ಪುನರ್ ಉಚ್ಚರಿಸ್ತೀನಿ. ಹೈಕಮಾಂಡ್ ಹೇಳಬೇಕು ಅವರು. ಆದ್ದರಿಂದ ಅದ್ರ ಬಗ್ಗೆ ಜಾಸ್ತಿ ಕಮೆಂಟ್ ಮಾಡೋದು ಉಪಯೋಗ ಇಲ್ಲ. ಆಮೇಲೆ ಟಿ ವಿಯಲ್ಲಿ ಮಾತಾಡಿದ ತಕ್ಷಣ ಯಾರೂ ಚೇಂಜ್ ಆಗಲ್ಲ, ಟಿ ವಿಯಲ್ಲಿ ಮಾತಾಡ್ದಿಲ್ಲ ಅಂದರೆ ಉಳ್ಕೊಳ್ಳೋದು ಇಲ್ಲ. ಅವ್ರು ನಮ್ಮ ಹೈಕಮಾಂಡ್ ಅಲ್ಲ, ಅವ್ರು ಕೊಡೋಕ್ಕಾಗಲ್ಲ. ಅಲ್ಲಲ್ಲ ಇಲ್ಲಪ್ಪ, ವೆರಿ ಸೀರಿಯಸ್ ಆಗಿ ಹೇಳ್ತೇನೆ. ಅವರು ನಮ್ಮ ಹೈಕಮಾಂಡು, ಅವ್ರು ಅದರಿಂದ ನಾವು ಕೊಡೋದಕ್ಕಾಗಲ್ಲ ಅವ್ರಿಗೆ. 100% ಒಪ್ಕೋತೀವಿ. ಒಪ್ಕೊಂಡಿದ್ದು ಯಾವ ಥರ ನಾನು ಹೇಳೋಕ್ಕಾಗತ್ತ. ಡಿಕೆಶಿ ಸಿಎಂ ಆಗೋದನ್ನ ತಪ್ಪಿಸೋಕ್ಕಾಗಲ್ಲ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು, ಆಗ್ತಾರೆ ಅನ್ನೋದು ಇವತ್ತಿಗೂ ಕೂಡ ಅದರಲ್ಲೇನು ಎರಡು ಮಾತು ಚೇಂಜ್ ಇಲ್ಲ. ಟ್ರಿಪ್ ಹೋಗೋದು, ರೆಸಾರ್ಟ್ಗೆ ಹೋಗೋದು, 4 ಜನ MLAಗಳು ಕೂತು ಊಟ ಮಾಡೋದ್ರಿಂದ ಮುಖ್ಯಮಂತ್ರಿಗಳು ಬದಲಾವಣೆನೂ ಆಗಲ್ಲ. ಫಾರಿನ್ಗೆ ಹೋಗಿದ ತಕ್ಷಣ ವಾಪಸ್ ಬಂದವ್ರು ಮುಖ್ಯಮಂತ್ರಿ ಉಳ್ಸೋಕ್ಕೂ ಆಗಲ್ಲ, ಇಲ್ಲ ಮುಖ್ಯಮಂತ್ರಿ ಚೇಂಜ್ ಮಾಡೋಕ್ಕೂ ಆಗಲ್ಲ. ಮೌನಕ್ಕೆ ಶರಣಾದ ಸಿಎಂ ಪುತ್ರ ಯತೀಂದ್ರ. ರವಿ ಗಣಿಗ ಅವರು ಒಂದು ಹೇಳಿದ್ರು ಡಿ ಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ. ಈಗ ಈ ವಿಚಾರವಾಗಿ ನಾನು ಉತ್ತರ ಕೊಟ್ಕೊಂಡೇ ಬರ್ತಿದ್ದೀನಿ. ಮತ್ತೆ ಈ ವಿಚಾರ ಮತ್ತೆ ಕೇಳಬೇಡಿ. ಸೊ ಇದ್ರ ವಿಚಾರವಾಗಿ ಏನು ನಾನು ಹೇಳೋದಕ್ಕೆ ನೋ ಕಾಮೆಂಟ್ಸ್. ಇಲ್ಲ ಈ ವಿಚಾರವಾಗಿ ಸಾಕು, ಮುಗಿತೀನಿ. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ಕಾಳಗ ಜೋರಾಗಿತ್ತು. ಯತೀಂದ್ರಿಗೆ ನೋಟಿಸ್ ಕೊಡದೇ ಇದ್ದದಕ್ಕೆ ಡಿಕೆಶಿ ಆಪ್ತರು ಕೆರಳಿರೋದಂತೂ ನಿಜ. ಆನಂದ್ ರಿಪಬ್ಲಿಕ್ ಕನ್ನಡ, ಮಂಡ್ಯ. ಸಿದ್ದರಾಮಯ್ಯ ಮಗ ತಂದೆಯನ್ನ ಸಮರ್ಥನೆ ಮಾಡಿಕೊಂಡಿದ್ರು. 5 ವರ್ಷ ಅವರೇ ಸಿಎಂ ಅಂತ ಹೇಳಿದ್ರು. ಆ ಹೇಳಿಕೆ ಕೊಟ್ಟು ಹತ್ತಿರ ತಿಂಗಳಾಗ್ತಾ ಬಂತು. ಅದರ ಬಿಸಿ ಇನ್ನೂ ಕೂಡ ತಣ್ಣಗಾಗಿಲ್ಲ. ಈಗಂಥದ್ದೇನಾಯ್ತು ನೀವೇ ನೋಡ್ಕೊಂಬನ್ನಿ. ಸಿದ್ದು ಸೇನೆ ವಿರುದ್ಧ ಕೆರಳಿದ ಬಂಡೆ ಬಳಗ. ಯತೀಂದ್ರ ವಿರುದ್ಧ ಗುಡುಗಿದ ರವಿ ಗಣಿಗ. ಕಾಂಗ್ರೆಸ್ನಲ್ಲಿ ಯತೀಂದ್ರ ವಿರುದ್ಧ ಅಸಮಾಧಾನ ಮತ್ತೆ ಸ್ಫೋಟಗೊಂಡಿದೆ. ಯತೀಂದ್ರ ಅವರೇ ನಮಗೆ ಹೈಕಮಾಂಡ್ ನಮಗೆ ನೋಟಿಸ್ ಕೊಡಬಹುದು. ಹೈಕಮಾಂಡ್ಗೆ ನಾವು ನೋಟಿಸ್ ಕೊಡಲು ಸಾಧ್ಯವಿಲ್ಲ ಅಂತ ಸಿದ್ದು ಪುತ್ರನ ಬಗ್ಗೆ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಲೇವಡಿ ಮಾಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ನೋಟಿಸ್ ಕೊಡಲ್ಲ. ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳಿದ್ದಾರೆ ಯತೀಂದ್ರ ಅವರು ನಮ್ಮ ಹೈಕಮಾಂಡ್ ಅಂತ. ನಾನು ಅದನ್ನೇ ಪುನರ್ ಉಚ್ಚರಿಸ್ತೀನಿ. ಹೈಕಮಾಂಡ್ ಹೇಳಬೇಕು ಅವರು. ಆದ್ದರಿಂದ ಅದ್ರ ಬಗ್ಗೆ ಜಾಸ್ತಿ ಕಮೆಂಟ್ ಮಾಡೋದು ಉಪಯೋಗ ಇಲ್ಲ. ಆಮೇಲೆ ಟಿ ವಿಯಲ್ಲಿ ಮಾತಾಡಿದ ತಕ್ಷಣ ಯಾರೂ ಚೇಂಜ್ ಆಗಲ್ಲ, ಟಿ ವಿಯಲ್ಲಿ ಮಾತಾಡ್ದಿಲ್ಲ ಅಂದರೆ ಉಳ್ಕೊಳ್ಳೋದು ಇಲ್ಲ. ಅವ್ರು ನಮ್ಮ ಹೈಕಮಾಂಡ್ ಅಲ್ಲ, ಅವ್ರು ಕೊಡೋಕ್ಕಾಗಲ್ಲ. ಅಲ್ಲಲ್ಲ ಇಲ್ಲಪ್ಪ, ವೆರಿ ಸೀರಿಯಸ್ ಆಗಿ ಹೇಳ್ತೇನೆ. ಅವರು ನಮ್ಮ ಹೈಕಮಾಂಡು, ಅವ್ರು ಅದರಿಂದ ನಾವು ಕೊಡೋದಕ್ಕಾಗಲ್ಲ ಅವ್ರಿಗೆ. 100% ಒಪ್ಕೋತೀವಿ. ಒಪ್ಕೊಂಡಿದ್ದು ಯಾವ ಥರ ನಾನು ಹೇಳೋಕ್ಕಾಗತ್ತ. ಡಿಕೆಶಿ ಸಿಎಂ ಆಗೋದನ್ನ ತಪ್ಪಿಸೋಕ್ಕಾಗಲ್ಲ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು, ಆಗ್ತಾರೆ ಅನ್ನೋದು ಇವತ್ತಿಗೂ ಕೂಡ ಅದರಲ್ಲೇನು ಎರಡು ಮಾತು ಚೇಂಜ್ ಇಲ್ಲ. ಟ್ರಿಪ್ ಹೋಗೋದು, ರೆಸಾರ್ಟ್ಗೆ ಹೋಗೋದು, 4 ಜನ MLAಗಳು ಕೂತು ಊಟ ಮಾಡೋದ್ರಿಂದ ಮುಖ್ಯಮಂತ್ರಿಗಳು ಬದಲಾವಣೆನೂ ಆಗಲ್ಲ. ಫಾರಿನ್ಗೆ ಹೋಗಿದ ತಕ್ಷಣ ವಾಪಸ್ ಬಂದವ್ರು ಮುಖ್ಯಮಂತ್ರಿ ಉಳ್ಸೋಕ್ಕೂ ಆಗಲ್ಲ, ಇಲ್ಲ ಮುಖ್ಯಮಂತ್ರಿ ಚೇಂಜ್ ಮಾಡೋಕ್ಕೂ ಆಗಲ್ಲ. ಮೌನಕ್ಕೆ ಶರಣಾದ ಸಿಎಂ ಪುತ್ರ ಯತೀಂದ್ರ. ರವಿ ಗಣಿಗ ಅವರು ಒಂದು ಹೇಳಿದ್ರು ಡಿ ಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ. ಈಗ ಈ ವಿಚಾರವಾಗಿ ನಾನು ಉತ್ತರ ಕೊಟ್ಕೊಂಡೇ ಬರ್ತಿದ್ದೀನಿ. ಮತ್ತೆ ಈ ವಿಚಾರ ಮತ್ತೆ ಕೇಳಬೇಡಿ. ಸೊ ಇದ್ರ ವಿಚಾರವಾಗಿ ಏನು ನಾನು ಹೇಳೋದಕ್ಕೆ ನೋ ಕಾಮೆಂಟ್ಸ್. ಇಲ್ಲ ಈ ವಿಚಾರವಾಗಿ ಸಾಕು, ಮುಗಿತೀನಿ. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ಕಾಳಗ ಜೋರಾಗಿತ್ತು. ಯತೀಂದ್ರಿಗೆ ನೋಟಿಸ್ ಕೊಡದೇ ಇದ್ದದಕ್ಕೆ ಡಿಕೆಶಿ ಆಪ್ತರು ಕೆರಳಿರೋದಂತೂ ನಿಜ. ಆನಂದ್ ರಿಪಬ್ಲಿಕ್ ಕನ್ನಡ, ಮಂಡ್ಯ.